ಏನಾಗಿದೆ, ನಮ್ಮಲ್ಲಿ ಸರ್ಕಾರಿ ವೈದ್ಯರಿಗೆ ಕೆಲವು ನಿರ್ಬಂಧನೆಗಳಿದೆ. ಖಾಸಗಿ ಅಂತ ಹೇಳಿದ್ರೆ 4 ಗಂಟೆ ಅವರ ಸಮಯ ಅವಧಿಯ ನಂತರ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ನಮ್ಮ ಇರುವಂತ ಒಂದು ಕಾನೂನುಗಳಲ್ಲಿ. ಈಗ ಅದರಿಂದ ತೊಂದರೆಗಳಂತೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತಜ್ಞ ವೈದ್ಯರು ಹೆಚ್ಚಿನ ಅಂಶ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತ ಪಕ್ಕದ ಅವ್ರು ಪ್ರಾಕ್ಟೀಸ್ ಮಾಡುವಂತ ಆಸ್ಪತ್ರೆಗಳಿಗೆ ಅಲ್ಲಿಗೆ ಪೇಷಂಟ್ಸ್ ನ ಕಳಿಸುವಂತದ್ದು ಒಂದು, ಮತ್ತು ಎರಡನೇದು ಅವರ ಆದ್ಯತೆ ಅಲ್ಲಿ ಹೆಚ್ಚು ಇರ್ತದೆ, ಇಲ್ಲಿ ಕಮ್ಮಿ ಇರ್ತದೆ, ಸಮಯಕ್ಕೆ ಸರಿಯಾಗಿ ಇರದೇ ಇರ್ತಕ್ಕಂಥದ್ದು ಇದೆಲ್ಲ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ. ನಾನು ಒಂದು ಹೇಳಿಕೆ ಕೊಡಬೇಕು ಇವತ್ತು ಅಂತ ನಿಮ್ಮ ಪತ್ರ ನಾನು ಹೇಳಿದ್ದೆ. ಅದು ಬೇಕು ಈಗಲೇ ಓದ್ಬಿಡ್ಬೋದು ನಾನು, ಯಾಕಂದ್ರೆ ಇದಕ್ಕೆ ಸಂಬಂಧ ಇರುವಂತದ್ದು ಒಂದು ಹೇಳಿಕೆಯನ್ನು ಇವತ್ತು ನಾನು ಸದನದಲ್ಲಿ ನೀಡಬೇಕಾಗಿತ್ತು. ಅದನ್ನ ನಿಮ್ಮ ಪ್ರಶ್ನೆಗೂ ಕೂಡ ಆ ಹೇಳಿಕೆ ಸಂಬಂಧ ಇರೋದ್ರಿಂದ ಈಗಲೇ ಎಲ್ಲರೂ ಒಪ್ಕೊಂಡ್ರೆ ಆ ಹೇಳಿಕೆ ಈಗಲೇ ನೀಡಬಿಡ್ತೀನಿ. ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ಆದೇಶಗಳ ಪ್ರಕಾರ ಸರ್ಕಾರಿ ವೈದ್ಯರಿಗೆ ಖಾಸಗಿ ಸೇವೆ ನೀಡಲು ಕೆಲವು ಮಟ್ಟಿಗೆ ಅನುಮತಿ ನೀಡಲಾಗಿದ್ದರೂ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ, ಇದರ ಒಂದು ಕಾಪಿ ಎಲ್ಲರಿಗೂ ಕೊಡಬೇಕಾಗ್ತದೆ, ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ನಿರಂತರ ಆರೈಕೆ, ತುರ್ತು ಚಿಕಿತ್ಸೆಗಳು ಮತ್ತು ನಿಯಮಿತ ಮೇಲ್ವಿಚಾರಣೆ ಅತ್ಯಂತ ಅವಶ್ಯಕವಾಗಿದೆ. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆಯಲ್ಲಿ ತೊಡಗುವುದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟ ಕುಸಿಯುವ ಸಾಧ್ಯತೆಗಳಿದ್ದು, ರೋಗಿಗಳ ಆರೈಕೆಯಲ್ಲಿ ನಿರ್ಲಕ್ಷ್ಯ ಉಂಟಾದ ಹಲವು ನಿದರ್ಶನಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ಕೆಲವು ಪ್ರಕರಣಗಳಲ್ಲಿ ಗಂಭೀರ ಪರಿಣಾಮಗಳು ಉಂಟಾಗಿವೆ. ಈ ವಿಷಯವಾಗಿ ಮಾನ್ಯ ಲೋಕಾಯುಕ್ತರು ಹಲವಾರು ಸಂದರ್ಭಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸರ್ಕಾರಿ ವೈದ್ಯರ ಖಾಸಗಿ ಅಭ್ಯಾಸವನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುತ್ತಾರೆ. ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ಕಟ್ಟುನಿಟ್ಟಿನ ನಿಯಮಾವಳಿಗಳು ಜಾರಿಯಲ್ಲಿದ್ದು ಖಾಸಗಿ ಸೇವೆಯನ್ನು ಸೀಮಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ, 1. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದ್ರೆ IPD ಒಳರೋಗಿಗಳನ್ನ ಯಾವುದೇ ಕಾರಣ ಕೂಡ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದೇವೆ. ಕೇವಲ OPD ಮಾತ್ರ ನಡೆಸಬಹುದು, ಕನ್ಸಲ್ಟೇಷನ್ ಮತ್ತು ಮೈನರ್ ಪ್ರೈವೇಟ್ ಅಲ್ಲಿ ಮಾತ್ರ. ಎರಡನೇದು ಮಾನ್ಯ ಸಭಾಧ್ಯಕ್ಷರೇ, ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ. 3. ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು. ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ. ಸೊ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಮಾನ್ಯ ಶಿವಲಿಂಗೇಗೌಡರು ಏನು ಹೇಳ್ತಾ ಇದ್ರು, ಇಲ್ಲಿರುವಂತ ಪೇಷಂಟ್ಸ್ ನ ಅವರ ಬೇರೆ ಖಾಸಗಿ ಆಸ್ಪತ್ರೆ ಕಳಿಸುವಂತದ್ದು, ಅಲ್ಲಿ ಪ್ರೊಸೀಜರ್ಸ್ ಮಾಡುವಂತದ್ದು, ಸರ್ಜರಿಗಳು ಮಾಡುವಂತದ್ದು, ಅದೆಲ್ಲ ಅದು ಕೂಡ ಒಂದು ಸಮಸ್ಯೆ ಆಗಿತ್ತು. ಇನ್ನೊಂದು ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತಾ ಇತ್ತು. ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಎಮರ್ಜೆನ್ಸಿ ಇದ್ದಾಗ ಈಗ ಯಾರೋ ಒಬ್ರು ಸ್ತ್ರೀ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು ನಮ್ಮಲ್ಲಿ ಸೇವೆಯಲ್ಲಿ ಇರ್ತಾರೆ, ಅವರು ಬೇರೆ ಕಡೆ IPD ಪೇಷಂಟ್ ಅವರು ತಗೊಂಡಿರ್ತಾರೆ. ಇಲ್ಲಿ ಎಮರ್ಜೆನ್ಸಿ ಆದಾಗ ಅವ್ರು ತುರ್ತಾಗಿ ಬರಬೇಕು, ಅವ್ರು ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರು ಬಿಸಿ ಇರ್ತಾರೆ. ಸೊ ನಮಗೆ ತುರ್ತಾಗಿ ಅವ್ರು ಬರಲೇಬೇಕಾಗ್ತದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಬಹಳ ಕೆಟ್ಟ ಪರಿಣಾಮಗಳಾಗಿದೆ. ಅದಕ್ಕೆ ನಾವು IPDಯನ್ನ ತಗೋಬಾರ್ದು. ಅವರು IPDಯನ್ನ ನಾವು ನಿಷೇಧ ಮಾಡಿದ್ರೆ ಬಹಳಷ್ಟು ಒಂದು ಸಮಸ್ಯೆಗಳು ಇದಕ್ಕೆ ಪರಿಹಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆವಾಗ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ, ಅವರ ಒಂದು ಆದ್ಯತೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ. ಸೊ ಅದರಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರಿಂದ ಬಹುಶಃ ನಮ್ಮ ವೈದ್ಯರಿಗೆ ಬಹಳಷ್ಟು ಕೆಲವರಿಗೆ ಇದರಿಂದ ಸ್ವಲ್ಪ ಸಮಸ್ಯೆ ಮತ್ತು ಅವರು ಇದನ್ನ ವಿರೋಧನೂ ಕೂಡ ಮಾಡಬಹುದು ಸರ್ಕಾರಿ ವೈದ್ಯರು. ಆದ್ರೆ ಎಲ್ಲ ಒಂದು ಏನು ಸುಧಾರಣಾ ಆಯೋಗ ಏನಿತ್ತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಬೇರೆ ಬೇರೆ ರಿಪೋರ್ಟ್ಸ್ ಅಲ್ಲೂ ಕೂಡ ಎಲ್ಲಾ ಕಡೆ ಸರ್ಕಾರಿ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾವು ಆದಷ್ಟು ಮಟ್ಟಿಗೆ ಅಲೋ ಮಾಡಬಾರದು ಅಂತ. ಪರ್ಮನೆಂಟ್ ವೈದ್ಯರು
ಕಾಂಟ್ರಾಕ್ಟ್ ಕೂಡ ಇದು ಅಪ್ಲೈ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಲ್ಲ, ಅವ್ರಿಗೂ ಇದು ಅಪ್ಲೈ ಆಗ್ತದೆ. ನಮ್ಮಲ್ಲಿ ಯಾರೇ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ ಇದು. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ ಖಂಡಿತ ಕೆಲವರಿಗೆ ಇದರಿಂದ ಇದು ಕಹಿ ಆಗುತ್ತೆ. ಯಾರಿಗೆ ಖಾಸಗಿಯಲ್ಲಿ ಇವತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ, ಮುಂದಾಲೋಚನೆ ಹಿತದೃಷ್ಟಿಯಿಂದ, ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಈ ನಿಯಂತ್ರಣ ಕೂಡ ಆಗುತ್ತೆ. ತಾವೇನ್ ಹೇಳ್ತಾ ಇದ್ದೀರಾ ಅದರ ನಿಯಂತ್ರಣ ಕೂಡ ಇದ್ರ ಮುಖಾಂತರ ಮಾಡೋಕ್ ಸಾಧ್ಯ ಆಗ್ತದೆ.